ತರಕಾರಿ ತೋಟದ ಮಧ್ಯ ಚಿಚುಕಾಗೆಯ ಮನೆ. ಈ ಸಲ ಗ್ರಾಮ ಪಂಚಾಯಿತಿಯವರು ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದೇನಂದ್ರೆ ಆ ಊರಿನಲ್ಲಿರುವ ಒಂದೊಂದು ಪಕ್ಷಿಗೂ ಕೂಡ 1 ಎಕರೆ ಭೂಮಿನ ಕೊಟ್ಟು ಅದರಲ್ಲಿ ತರಕಾರಿ ಗಿಡ ಬೆಳೆಸ್ಬೇಕು ಅಂತ ಹೇಳಿದ್ರು. ಅಲ್ಲಿ ಬೆಳೆಯುವ ತರಕಾರಿಗಳನ್ನ ಅವರೇ ಉಪಯೋಗ ಮಾಡ್ಕೊಳ್ಬಹುದು ಅಂತಾನೂ ಹೇಳಿದ್ರು. ಅದನ್ನು ಕೇಳಿದ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಉತ್ಸಾಹದಿಂದ ತರಕಾರಿನ ಬೆಳೆಸಕ್ಕೆ ಶುರು ಮಾಡಿದ್ರು. ಟೊನಿಗುಬ್ಬಚ್ಚಿ, ಚೋಟಿಗಿಳಿ, ಮಹಿಹದ್ದು 3 ಜನ ಅವ್ರಿಗೆ ಕೊಟ್ಟಿರುವ 1 ಎಕರೆ ಭೂಮಿಯಲ್ಲಿ ಕಷ್ಟಪಟ್ಟು ಟೊಮೆಟೊ, ಬದನೆಕಾಯಿ, ಬೆಂಡೆಕಾಯಿ ಬೆಳೆಸಿದ್ರು. ಆದ್ರೆ ಚಿಚುಕಾಗೆ ಮಾತ್ರ ಅವಳ ಕೆಟ್ಟ ಬುದ್ಧಿ, ಜಿಪುಣತನದಿಂದ ಒಂದು ಯೋಚನೆನ ಮಾಡ್ತಾ ಇದ್ಲು. ಹಬ್ಬ, ಈ ಪಂಚಾಯಿತಿ ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಎಲ್ಲರೂ ಅವರವರ ಮನೆ ಹತ್ರನೇ ತರಕಾರಿ ಬೆಳೆದ್ರೆ ಅವ್ರೆಲ್ಲರಿಗೂ ಒಳ್ಳೇದೇ. ಆದ್ರೆ ಪ್ರತಿದಿನ ಇಷ್ಟು ದೂರ ಬಂದು ಗಿಡಗಳಿಗೆ ನೀರಾಕೋದು, ಕಲೆ ತೆಗೆಯೋದು ನನ್ನಿಂದ ಆಗದಿರುವ ಕೆಲಸಪ್ಪ. ಅಷ್ಟು ದೂರದಿಂದ ಬರ್ಬೇಕಲ್ಲ. ಹಾಗಾದ್ರೆ ಈ ತೋಟದ ಮಧ್ಯದಲ್ಲೇ ನಾನು ಮನೆಯನ್ನು ಕಟ್ಟಿಕೊಂಡ್ರೆ ಮನೆಗೆ ಬೇಕಾದ ತರಕಾರಿನ ಪಟ್ಟಂತ ಬಂದು ತೆಗೆದುಕೊಂಡು ಹೋಗಿ ಅಡಿಗೆ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನನ್ನ ಐಡಿಯಾ. ಹಾಗಂತ ಅಂದ್ಕೊಂಡು ಚಿಚುಕಾಗೆಗೆ ಕೊಟ್ಟಿರುವ 1 ಎಕರೆ ಭೂಮಿಯಲ್ಲಿ ಅವಳು ಒಂದು ಮನೇನ ಕಟ್ಕೊಂಡ್ಲು. ಅದರ ಸುತ್ತಮುತ್ತ ಸುಮಾರು ಗಿಡಗಳನ್ನ ಇಟ್ಲು. ಆದ್ರೆ ಯಾವಾಗ್ಲೂ ಆ ಗಿಡಗಳಿಗೋಸ್ಕರ ಅವಳು ಯಾವುದೇ ಕಷ್ಟನೂ ಪಟ್ಟಿದ್ದಿಲ್ಲ. ಅವಳು ಕಟ್ಕೊಂಡಿರುವ ಆ ಮನೆಯಲ್ಲಿ ಮಲ್ಕೊಂಡು ನಿದ್ರೆ ಮಾಡೋದು, ಹಸಿವಾಗುವಾಗ ಅಕ್ಕದ ಪಕ್ಕದ ಭೂಮಿಯಲ್ಲಿ ಪಕ್ಷಿಗಳು ಕಷ್ಟಪಟ್ಟು ಬೆಳೆಸಿರುವ ಟೊಮೆಟೊ, ಬದನೆಕಾಯಿ ಎಲ್ಲಾನು ಕೊಯ್ಕೊಂಡು ತಿನ್ನೋದು. ಇದನ್ನ ನೋಡ್ತಾ ಇದ್ದ ಉಳಿದ ಪಕ್ಷಿಗಳಿಗೆ ಅವಳ ಮೇಲೆ ತುಂಬಾನು ಕೋಪ ಬಂತು. ಏನ್ ಮಗಿಯವ್ರೆ ಇದು? ಚಿಚ್ಚುನ ನೋಡಿದ್ರಾ? ನಾವು ಮಾತ್ರ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಗಿಡಗಳಿಗೆ ನೀರು ಹಾಕೊಂಡ್ರೆ ಈ ಚಿಚ್ಚು ಮಾತ್ರ ತೋಟದೊಳಗೇನೆ ಮನೆ ಕಟ್ಕೊಂಡು ಆರಾಮವಾಗಿ ತರಕಾರಿನ ಕಿತ್ತು ತಿಂತಾ ಇದೆ. ಹೌದು ತುನಿ, ಆ ಚಿಚ್ಚುವಿಗೆ ಉದಾಸೀನ ಜಾಸ್ತಿ, ಹಾಗೇನೆ ಅಹಂಕಾರನೂ ಜಾಸ್ತಿ. ನಾವೆಲ್ಲರೂ ಕಷ್ಟಪಟ್ಟು ಇಲ್ಲಿ ಹಗಲು ರಾತ್ರಿ ಅಂತ ಗಿಡನ ಬೆಳೆಸ್ತಾ ಇದ್ರೆ ಈ ಚಿಚ್ಚು ಮಾತ್ರ ಮನೆಯನ್ನು ಮಧ್ಯದಲ್ಲಿ ಕಟ್ಕೊಂಡು ಗಿಡಗಳಿಗೆ ನೀರು ಕೂಡ ಹಾಕದೆ ನಮ್ಮ ಗಿಡದಿಂದ ತರಕಾರಿನ ಕಿತ್ತು ತಿಂತಾ ಇದೆ. ಇದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ಬೇಕು. ಹೌದು ಮಗಿಯವರೇ, ಪಂಚಾಯಿತಿಯವರು ಅವ್ರವ್ರ ತೋಟನ ಅವ್ರವ್ರಿಗೆ ಕೊಟ್ಟಿದ್ದಾರೆ. ನಾನು ಹೋಗಿ ಆ ಚಿಚ್ಚುವಿಗೆ ಬುದ್ಧಿ ಹೇಳಿದ್ರೆ ನನ್ನ ತೋಟ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳುತ್ತೆ. ಇಲ್ಲಿ ನೋಡು ತುನಿ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ದೊಡ್ಡವರು ಹೇಳ್ತಾರೆ ಅಲ್ವಾ? ಇವತ್ ರಾತ್ರಿ ನಾನು, ಚೋಟು, ನೀನು 3 ಜನ ಚಿಚ್ಚು ಮನೆ ಹತ್ರ ಹೋಗೋಣ. ನಾನೊಂದು ಮಾಸ್ಟರ್ ಪ್ಲಾನ್ ಇಟ್ಟಿದ್ದೀನಿ. ಆ ದಿನ ರಾತ್ರಿಯ ಸಮಯ ಚಿಚುಕಾಗೆ ಅವಳ ಮನೆಯಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಗ ಮಹಿಹದ್ದು ಹಾಕಿದ ಪ್ಲಾನ್ ಪ್ರಕಾರ ಚೋಟಿಗಿಳಿ ಹಾಗೂ ಟೊನಿಗುಬ್ಬಚ್ಚನ ಕರ್ಕೊಂಡು ಚಿಚುಕಾಗೆಯ ಮನೆಯ ಹತ್ತಿರ ಬಂತು. ಅವ್ರ ಕೈಯಲ್ಲಿ ಸುಮಾರು ಗಿಡಗಳು ಇತ್ತು. ಅವಾಗ ಚೋಟಿಗಿಳಿ ಮೆಲ್ಲೆ, ಮಗಿಯವರೇ, ಇವಾಗ ಏನ್ ಮಾಡೋದು? ಚಿಚ್ಚು ಮನೆಯೊಳಗೆ ಗೊರಟೆ ಬಿಟ್ಟು ನಿದ್ರೆ ಮಾಡ್ತಿದ್ದಾಳೆ. ಮೆಲ್ಲೆ ಮಾತಾಡು ಚೋಟು. ಮೊದ್ಲು ಅದರ ಮನೆಯ ಕಿಟಕಿ ಹತ್ರ ಇರುವ ಟೊಮೆಟೊ, ಬೆಂಡೆಕಾಯಿ ಗಿಡನೆಲ್ಲ ಕಿತ್ತು ಹಾಕಿ ಅದಕ್ಕೆ ಬದಲಾಗಿ ನಾವು ತಂದಿರುವ ಹಾಗಲಕಾಯಿ ಮುಳ್ಳಿನ ಗಿಡವನ್ನು ನೆಡಿ. ಗಿಡಗಳೆಲ್ಲ ಬೆಳೆದು ಕಿಟಕಿಯ ಮೂಲಕ ಮನೆಯೊಳಗೆ ಕೂಡ ಹೋಗುತ್ತೆ. ಟೊನಿಗುಬ್ಬಚ್ಚಿ ನಗುತ್ತಾ, ವಾವ್, ಒಳ್ಳೆ ಐಡಿಯಾ ಮಗಿಯವ್ರೆ. ಈ ಚಿಚ್ಚು ಬೆಳಿಗ್ಗೆ ಎದ್ದ ತಕ್ಷಣ ಕಿಟಕಿಯಿಂದ ನಮ್ಮ ಗಿಡಗಳಿಗೆ ಕೈ ಹಾಕಿ ತರಕಾರಿನ ಕುಯ್ಯುತ್ತೆ ಅಲ್ವಾ? ಅದಕ್ಕೆ ಕೈ ಅಂದ್ರೆ ಇಷ್ಟ ಆಗಲ್ಲ. ನಾಳೆ ಬೆಳಿಗ್ಗೆ ಕೈ ಹಾಕಿದ್ರೆ ಈ ಹಾಗಲಕಾಯೇ ಸಿಗೋದು. ಹೌದು ತುನಿ, ನಾಳೆ ಬೆಳಿಗ್ಗೆ ಈ ಹಾಗಲಕಾಯಿಯ ವಾಸನೆ, ಬೇವಿನ ಎಲೆಗಳ ವಾಸನೆ ಚಿಚ್ಚುವಿನ ಮೂಗಿಗೆ ಹೋಗಿ ಚುಚ್ಕೊಂಡ್ರೆ ಚಿಚ್ಚು ಇಲ್ಲಿಂದ ಓಡೋಗ್ಬಿಡ್ತಾಳೆ. ಹಾಗೆ ಅವ್ರು ಎಲ್ರೂ ಸರಿ ಪ್ಲಾನ್ ಹಾಕಿದ ಹಾಗೆ ಅಲ್ಲಿದ್ದ ಎಲ್ಲ ಗಿಡಗಳನ್ನ ಕಿತ್ತು ಅಲ್ಲಿ ಹಾಗಲಕಾಯಿ ಗಿಡಗಳು ಹಾಗೇನೆ ಬೇವಿನ ಗಿಡಗಳನ್ನ ಇಟ್ಬಿಟ್ಟು ಬಂದ್ರು. ಹಾಗೆ ಎಲ್ರೂ ಅವ್ರವ್ರ ಮನೆಗೆ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಯಾವಾಗ್ಲೂ ತರ ತುಂಬಾ ಸೋಮಾರಿತನದಿಂದ ಎದ್ಲು. ಕಣ್ಣನ್ನ ತೆರೆಯದೇನೆ ಅವಳು ಕಿಟಕಿಯಿಂದ ಹೊರಗಡೆ ಕೈ ಹಾಕದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ಹಬ್ಬ, ಇವತ್ತು ಫ್ರೆಶ್ ಆಗಿರುವ ಟೊಮೆಟೊ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಿಟಕಿಯ ಹೊರಗಡೆ ಕೈ ಹಾಕಿ ಸಿಕ್ಕಿದ ಕಾಯನ್ನ ಕೊಯ್ದು ಅವಳು ತಿನ್ನಕ್ಕೆ ಶುರು ಮಾಡಿದ್ಲು. ಆದ್ರೆ ಅವಳು ಈ ಸಲ ಕೊಯ್ದಿದ್ದು ಬೇರೆ ಯಾವುದು ತರಕಾರಿ ಅಲ್ಲ, ಅದು ಹಾಗಲಕಾಯಿ. ಆದ್ರಿಂದ ಅವಳಿಗೆ ತುಂಬಾ ಕಹಿ ಆಯ್ತು. ಅಯ್ಯಯ್ಯೋ ದೇವ್ರೇ, ಇದೇನು? ನಾನು ಏನ್ ತಿಂದ್ಬಿಟ್ಟೆ? ಬಾಯೆಲ್ಲ ಕೈ ಇದೆ. ನಾನು ಏನಪ್ಪಾ ತಿಂದೆ? ಚಿಚು ಕಣ್ ತೆರೆದು ನೋಡಿದಾಗ ಅವಳ ಕೈಯಲ್ಲಿ ಅರ್ಧ ಕಚ್ಚಿರುವ ಹಾಗಲಕಾಯಿ ಇತ್ತು. ಆಮೇಲೆ ಅವಳು ಹೊರಗಡೆ ನೋಡಿದ್ರೆ ಅಲ್ಲಿ ಎಲ್ಲ ಕಡೆನೂ ಹಾಗಲಕಾಯಿ ಬಳ್ಳಿಗಳು ಮಾತ್ರ ಇತ್ತು. ಅದ ನೋಡಿದ ಚಿಚುಗೆ ಏನ್ ಮಾಡ್ದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವಳು ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಹೊರಗಡೆ ಹೋಗಿ ನೋಡಿ ಅಯ್ಯಯ್ಯೋ ಏನಪ್ಪಾ ಆಯ್ತು ಅಂತ ಅವಳು ಅಂದ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚುಕಾಗೆ ಕಿಚ್ಚುವ ಶಬ್ದ ಕೇಳಿ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಅಲ್ಲಿಗೆ ಬಂದ್ರು. ಏನು ಚಿಚ್ಚು ಅತ್ತೆ, ಬೆಳಿಗ್ಗೆ ಬೆಳಿಗ್ಗೆ ಒಂಥರ ಕಿರ್ಚ್ತಾ ಇದ್ದೀರಾ? ಮುಖ ಬೇರೆ ಒಂಥರ ಇದೆ. ಏನಾದ್ರೂ ನೋಡ್ಬಾರ್ದನ್ನ ನೋಡ್ಬಿಟ್ರಾ ಏನು? ಏ ಬಡವಾ, ನನ್ ಜೀವ ಹೋಗ್ತಾ ಇದ್ರೆ ನಿನಗೆ ತಮಾಷೆ ಆಗ್ತಿದ್ಯಾ? ನನ್ ಕೈಯಲ್ಲಿ ಏನಿದೆ ಅಂತ ನೋಡು. ಓಹೋ,
ಎಷ್ಟು ದೊಡ್ಡ ಹಾಗಲಕಾಯಿ. ಏನು ಚಿಚ್ಚು ಆಂಟಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗಲಕಾಯಿ ಜ್ಯೂಸಾ? ಪ್ರತಿದಿನ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ, ಪ್ರತಿದಿನ ಕುಡೀರಿ. ಸ್ಕೌಂಡ್ರಲ್ ನಾನ್ಸೆನ್ಸ್. ನಾನು ಟೊಮೆಟೊ ಅಂತ ಕುಯ್ದಾಗ ಹಾಗಲಕಾಯಿ ಬಂತು. ಈ ಹಾಗಲಕಾಯಿ ನನ್ ಮನೆ ಹತ್ರ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ನೋಡುವಾಗ ಬೆಂಡೆಕಾಯಿ ಟೊಮೆಟೊ ಮಾತ್ರ ಇಲ್ಲಿ ಇತ್ತು. ಬೆಳಿಗ್ಗೆ ಎದ್ದು ನೋಡ್ಬೇಕಾದ್ರೆ ಹಾಗಲಕಾಯಿ ಇದೆ. ಇದು ಹೇಗೆ ಇಲ್ಲಿಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆವಾಗ ಬುಜ್ಜಿ ಅಮಾಯಕಳು ತರ, ಅದೇನತ್ತೆ, ರಾತ್ರೋರಾತ್ರಿ ಹಾಗಲಕಾಯಿ ಹೇಗೆ ಬೆಳೆಯುತ್ತೆ? ನೀವು ಕನ್ಸಲ್ಲಿ ಹಾಗಲಕಾಯಿನ ನೋಡಿ ಟೊಮೆಟೊ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನಾನು ಎಚ್ಚರಿಕೆಯಿಂದನೇ ನೋಡ್ದೆ. ಯಾರೋ ನನ್ನ ತೋಟನ ನಾಶ ಮಾಡಿದ್ದಾರೆ. ಈ ಕೈ ತಿಂದು ನನ್ನ ಹೊಟ್ಟೆಯಲ್ಲಿ ಉಸಿರುಗಡ್ತಾ ಇದೆ. ಯಾರಿಗೆ ಮಾಡಿದ್ದು ಅಂತ ಖಂಡಿತವಾಗಿ ನಾನು ಕಂಡು ಹಿಡಿತೀನಿ. ಯಾರೋ ಯಾಕತ್ತೆ ಮಾಡ್ತಾರೆ? ನೀವು ಪ್ರತಿದಿನ ಯಾವ ಕೆಲಸ ಮಾಡದೆ ಬೆಡ್ ಮೇಲೆ ಮಲ್ಕೊಂಡು ಪಕ್ಕದಲ್ಲಿರುವ ತರಕಾರಿ ತೋಟದಿಂದ ತರಕಾರಿನ ಕದ್ದು ತಿಂತೀರಲ್ವಾ? ಅದಕ್ಕೇನೆ ಈ ಗಿಡಗಳು ನಿಮ್ಮ ಮೇಲೆ ಕೋಪದಿಂದ ರಾತ್ರೋರಾತ್ರಿ ನಿಮ್ಮ ಮನೆ ಹತ್ರ ಹಾಗಲಕಾಯಿ ಬೆಳೆದಿದೆ. ಗಿಡಗಳು ಹೇಗೋ ಕೋಪ ಮಾಡ್ಕೊಳ್ಳುತ್ತೆ. ನನಗೆ ಏನೋ ಆ ತುನಿ ಚೋಟು ಮೇಲೇನೆ ಸಂದೇಹವಾಗಿದೆ. ಅವರೇ ರಾತ್ರೋರಾತ್ರಿ ನನಗೆ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಅನ್ಸುತ್ತೆ. ಏನತ್ತೆ ಹೇಳ್ತೀರಾ? ನಮ್ಮ ಅಮ್ಮನವ್ರು ಯಾಕೆ ಹಾಗೆ ಮಾಡ್ತಾರೆ? ಅವರಿಗೆ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೇನೆ ಸಮಯ ಸಾಕಾಗ್ತಿಲ್ಲ. ಪ್ರತಿಯೊಬ್ರು ಸೋಂಬೇರಿ ಆಗಿದ್ರೆ ಇದೇ ರೀತಿ ನಡೆಯುತ್ತೆ ಅಂತ ನಮ್ಮ ಅಮ್ಮ ನನಗೆ ಮೊದ್ಲೇ ಹೇಳಿದ್ದಾರೆ. ಅದೇ ಇವತ್ತು ನಿಜವಾಗಿ ನಡೆದಿದೆ. ನನ್ನ ಸೋಮಾರಿತನ ಬಗ್ಗೆ ನಿಮಗೆ ಯಾಕೋ? ಸರಿ, ನಾನ್ ನಿಮ್ಗೆ 10 ರೂಪಾಯಿ ಕೊಡ್ತೀನಿ. ನೀವು ನನ್ನ ಮನೆಯ ಸುತ್ತಲಿರುವ ಈ ಹಾಗಲಕಾಯಿ ಗಿಡನೆಲ್ಲ ಕಿತ್ತಾಕಿ. ನಾನ್ ಮಾತ್ರ ಅದನ್ನ ಮುಟ್ಟಲ್ಲ. ನನ್ ಕೈ ಆಗುತ್ತೆ. 10 ರೂಪಾಯಿಗೆ ಒಂದು ಗಿಡನ ಕೂಡ ಕೀಳಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ 1000 ಗಿಡಗಳು ಹೇಗೆ ಬೆಳೆದಿ ನಿಂತಿದೆ. 10 ರೂಪಾಯಿ ಎಲ್ಲ ಕೊಟ್ರೆ ಕುಯ್ಯೋದಿಲ್ಲ. ಒಂದು ಗಿಡಕ್ಕೆ 50 ರೂಪಾಯಿ ಕೊಟ್ರೆ ಖಂಡಿತವಾಗಿ ಕುಯ್ದು ಬಿಸಾಕ್ತೀವಿ. ಚಿಚುಕಾಗೆ ಆಶ್ಚರ್ಯದಿಂದ, ಏನು 50 ರೂಪಾಯ? 50 ರೂಪಾಯಿ ಎಲ್ಲ ನನ್ನಿಂದ ಕೊಡಕ್ಕಾಗಲ್ಲ. ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ನೀವು 50 ರೂಪಾಯಿ ಕೇಳ್ತೀರಾ? ಇದೇನು ಅಷ್ಟು ದೊಡ್ಡ ಕೆಲ್ಸನಾ? ಕೆಲ್ಸ ಏನು ಸಣ್ಣ ಕೆಲ್ಸನೇ, ಆದ್ರೆ ಆ ಗಿಡಗಳ ಸ್ಮೆಲ್ ನೋಡಿದ್ರ? ಆ ಸ್ಮೆಲ್ಗೆ ನಮಗೂ ಕೂಡ ವಾಮಿಟ್ ಬರ್ತಿದೆ. ನಮ್ಮ ಡಾಕ್ಟರ್ ಖರ್ಚಿಗೆಲ್ಲ ಹಣನೇ ಸಾಕಾಗಲ್ಲ. ನೀವು 50 ರೂಪಾಯಿ ಕೊಟ್ರೆ ನಾವು ಖಂಡಿತವಾಗಿ ಗಿಡನ ಕಿತ್ತಾಕ್ತೀವಿ. ಏನ್ರೋ, ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಒಂದು ಗಿಡಕ್ಕೆ 50 ರೂಪಾಯಿ ಕೇಳ್ತೀರಾ? ನನ್ನಿಂದ 50 ರೂಪಾಯಿ ಎಲ್ಲ ಕೊಡ್ಲಿಕ್ಕಾಗಲ್ಲ. ನಾನೇ ಮೂಗ್ ಮುಚ್ಕೊಂಡು ಕಿತ್ತಾಕ್ತೀನಿ. ಏನತ್ತೆ ಹೇಳ್ತಾ ಇದ್ದೀರಾ? ನೀವೇ ಈ ಗಿಡನೆಲ್ಲ ಕಿತ್ತಾಕ್ತೀರಾ? ಅದ್ರಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಾಗಲಕಾಯಿ ಇದೆ. ಆ ಹಾಗಲಕಾಯಿನ ನೀವೇ ಕುಯ್ದು ಚೆನ್ನಾಗಿ ಫ್ರೈ ಮಾಡಿ ತಿನ್ನಿ. ಆರೋಗ್ಯಕ್ಕೆ ಕೂಡ ಒಳ್ಳೇದು. ಇಲ್ಲದಿದ್ರೆ 1 ವಾರಗಳ ಕಾಲ ಇಟ್ಟು ಉಪ್ಪಿನಕಾಯಿ ಹಾಕಿ ಊಟ ಮಾಡ್ಬೋದು. ಇಲ್ಲಿ ನೋಡೋ ಬನ್ನು, ನೀನ್ ಬೇಕು ಅಂತ ನನ್ ಜೊತೆ ಮಾತಾಡ್ತಾ ಇದೀಯಾ? ನನಗೆ ಇದ್ರ ವಾಸನೆ ಕಂಡ್ರೇನೆ ಆಗ್ತಾ ಇಲ್ಲ. ಅಂದ್ರೆ ಈ ಹಾಗಲಕಾಯಿನ ಫ್ರೈ ಮಾಡಿ ತಿನ್ನು ಅಂತ ಹೇಳ್ತಿದ್ದೀರಾ? ನನಗೆ ನಿಮ್ನ ನೋಡುವಾಗನೇ ಸಿಟ್ಟು ಬರ್ತಿದೆ. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತೀರಾ ಇಲ್ವಾ ಇವಾಗ? ಬುಜ್ಜಿ ಗುಬ್ಬಚ್ಚಿ ನಗುತ್ತಾ, ನಾವು ಇಲ್ಲಿಂದ ಹೊರಟೋಗ್ತೀವಿ ಅತ್ತೆ. ನೀವು ಮಾತ್ರ ಈ ಹಾಗಲಕಾಯಿ ವಾಸನೆಯಲ್ಲಿ ಚೆನ್ನಾಗಿರಿ. ನೀವು ಫ್ರೀ ಆಗಿ ಸಿಕ್ಕಿದ್ರೆ ಪಿನೈಲ್ ಆದ್ರೂ ಕುಡಿತೀರಾ? ಈ ಹಾಗಲಕಾಯಿನ ನೀವು ಸುಮ್ನೆ ಬಿಟ್ಬಿಡ್ತೀರಾ? ಚೆನ್ನಾಗಿ ಎಂಜಾಯ್ ಮಾಡಿ. ಹಾಗೆ ಬನ್ನು ಹಾಗೂ ಬುಜ್ಜಿ ನಗುತ್ತಾ ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಚಿಚುಕಾಗೆ ಆ ಹಾಗಲಕಾಯಿ ಬಳ್ಳಿಗಳನ್ನ ಕಿತ್ತಾಕ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಅದರ ಆ ಕಹಿ ಸ್ಮೆಲ್ ಅವಳಿಗೆ ಸ್ವಲ್ಪನೂ ಇಷ್ಟ ಆಗದೆ ಅವಳು ಯೋಚನೆ ಮಾಡ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ತುನಿಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಮಹಿ ಹದ್ದು 3 ಜನ ಕೂಡ ಬಂದ್ರು. ಏನ್ ಚಿಚ್ಚು, ಬೆಳಿಗ್ಗೆ ಕಿರ್ಚಾಡ್ತಿದೀಯಾ? ಏನಾಯ್ತು? ತೋಟದ ಕೆಲ್ಸ ಏನಾದ್ರೂ ಮಾಡ್ತಿದ್ಯಾ ಏನು? ಬೆಳಿಗ್ಗೆ ಎದ್ದು ಕಿಟಕಿಯಲ್ಲಿ ಕೈ ಹಾಕಿದಾಗ ಗಮ್ಮತ್ತಾದ ಟೊಮೆಟೊ ಸಿಕ್ಕಿಲ್ವಾ? ಚಿಚುಕಾಗೆ ಅಳುತ್ತಾ, ಯಾವ ಹಣ್ಣುನೂ ಇಲ್ಲ. ನನ್ ಜೀವನನೇ ಇಲ್ಲಿ ಹಾಳಾಗೋಗಿದೆ. ನನ್ನ ತೋಟದಲ್ಲಿರುವ ಟೊಮೆಟೊ ಎಲ್ಲ ಕುಯ್ದು ಈ ಹಾಗಲಕಾಯಿ ಗಿಡನ ನಟ್ಟಿಟ್ಟಿದ್ದಾರೆ ತುನಿ. ಯಾವ ಕಡೆ ನೋಡಿದ್ರು ಕೈ ವಾಸನೆ. ಇದರಿಂದ ನನ್ನಿಂದ ಉಸಿರಾಡಕ್ಕಾಗ್ತಿಲ್ಲ. ಆವಾಗ ಮಹಿ ಹದ್ದು ನಗುತ್ತಾ, ಅಯ್ಯೋ, ಹಾಗೆ ನಡೀತಾ ಚಿಚ್ಚು. ಪಂಚಾಯಿತಿಯವರು ನಿನ್ನ ಸೋಮಾರಿತನವನ್ನು ನೋಡಿ ನೀನು ಕಷ್ಟಪಡದೆ ತಿಂತಿದೀಯ ಅಂತ ನಿನಗೆ ಬುದ್ಧಿ ಕಲಿಸ್ಲಿಕ್ಕೆ ಮಾಡಿರ್ಬೇಕು. ಹಾಗಲಕಾಯಿ ಹೆಲ್ತಿಗೆ ತುಂಬಾ ಒಳ್ಳೇದಲ್ವಾ? ಪ್ರತಿದಿನ ಇದನ್ನೇ ತಿಂದು ಬದುಕು. ಹೌದು ಚಿಚ್ಚು, ಕಿಟಕಿಯಲ್ಲಿ ಕೈ ಹಾಕಿದ ತಕ್ಷಣ ನಿನಗೆ ಚೆನ್ನಾಗಿರುವ ಟೊಮೆಟೊ ಸಿಗುತ್ತೆ. ತರಕಾರಿ ಎಲ್ಲ ಬೇಕು ಅಂದ್ರೆ ನೀನೇ ಬೆಳೆಸ್ಬೇಕು. ಕಳ್ಳತನವಾಗಿ ತಿಂದ್ರೆ ಹೀಗೆ ಆಗೋದು. ಹೀಗೆ ಈ ಹಾಗಲಕಾಯಿ ಸರಿ. ಅಯ್ಯೋ ದೇವ್ರೆ, ನನ್ನಿಂದ ಆಗಲ್ಲಪ್ಪ. ಇನ್ ಮುಂದೆ ನಾನು ಈ ಮನೆಯಲ್ಲೇ ಇರೋದಿಲ್ಲ. ಈ ಹಾಗಲಕಾಯಿ ವಾಸನೆಗೆ ನನ್ನಿಂದ ಈ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ ಮುಂದೆ ಈ ಮನೆಯಲ್ಲೂ ಇರಲ್ಲ. ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಯಾಕೆ ಚಿಚ್ಚು ಹೋಗ್ತೀಯಾ? ಇದು ನಿನ್ನ ತೋಟ ತಾನೆ. ಮನೆನ ಕೂಡ ಇಲ್ಲೇ ಕಟ್ಕೊಂಡಿದ್ದೀಯಾ? ತೋಟ ಬೇಡ, ಈ ಮನೆನೂ ಬೇಡ. ನಾನು ನನ್ನ ಹಳೆ ಮನೆಗೆ ಹೊರಟೋಗ್ತೀನಿ. ಈ ಕಳ್ಳತನ ಜೀವನ ನನಗೆ ಬೇಡ. ಈ ಹಾಗಲಕಾಯಿನ ಕುಯ್ದು ಬೇರೆ ಯಾರಿಗಾದ್ರೂ ಕೊಟ್ಬಿಡಿ. ನನ್ನ ಬಿಟ್ಬಿಡಿ ದೇವ್ರೇ. ಹಾಗೆ ಚಿಚುಕಾಗೆ ಅವಳ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ಕಹಿ ಸ್ಮೆಲ್ ತಡ್ಕೊಳಕ್ಕಾಗದೆ ಅವಳ ಎಲ್ಲ ಬಟ್ಟೆಗಳನ್ನ ತಗೊಂಡು ಆ ಮನೆಯಿಂದ ಅವಳ ಹಳೆಯ ಮನೆಗೆ ಹೋದ್ಲು. ಆದ್ರೆ ನೋಡಿದ ಪಕ್ಷಿಗಳು ಎಲ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು. ನೋಡಿದ್ರ ತುನಿ, ನಾವು ಮಾಡಿದ ಈ ಹಾಗಲಕಾಯಿ ಪ್ಲಾನ್ ಎಷ್ಟ್ ಚೆನ್ನಾಗಿ ಸಕ್ಸಸ್ ಆಗಿದೆ.
ಚಿಚ್ಚುಕಾಗೆಗೆ ಕೆಲಸ ಮಾಡದೆ ಸೋಮರಿಯಾಗಿ ತಿನ್ನುವ ಈ ಸೋಮರಿತನ ಬಿಟ್ಟೋಗಿದೆ. ಹೌದು ಮಗಿಯವ್ರೆ, ಚಿಚ್ಚುವಿಗೆ ಒಳ್ಳೆ ಪಾಠನೇ ಕಲ್ಸಿದೀವಿ. ಇನ್ ಮುಂದೆ ಚಿಚ್ಚು ಈ ರೀತಿ ಕೆಲ್ಸನ ಮಾಡೋದಿಲ್ಲ. ನಾವೆಲ್ಲರೂ ನೆಮ್ಮದಿಯಾಗಿ ತರಕಾರಿಯನ್ನು ಬೆಳ್ಕೋಬಹುದು. ಚೋಟುಗಿಳಿ ನಗುತ್ತಾ, ಆ ಮಕ್ಕಳು ಕೂಡ ಚಿಚ್ಚುವಿಗೆ ಸರಿಯಾದ ಪಾಠನ ಕಲ್ಸ್ಕೊಟ್ಟಿದ್ದಾರೆ. ಆ ಹಾಗಲಕಾಯಿನ ನಾವೆಲ್ಲರೂ ಕೊಯ್ದು ಸರಿಯಾಗಿ ಸಮವಾಗಿ ಹಂಚ್ಕೊಳ್ಳೋಣ. ಹಾಗೆ ಎಲ್ರೂ ಹೋಗಿ ಅವ್ರವ್ರ ಕೆಲ್ಸನ ಮಾಡ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಆ ಹಾಗಲಕಾಯಿ ವಾಸನೆಗೆ ಇನ್ನೊಂದ್ಸಲ ಆ ಹೊಲದ ಕಡೆ ಹೋಗ್ಲೇಬಾರ್ದು ಅಂತ ನಿರ್ಧಾರ ಮಾಡಿ ಯಾವಾಗ್ಲೂ ಅವಳ ಮನೆಯೊಳಗಡೆನೆ ಕೂತ್ಕೊಂಡಿದ್ಲು. ಬುಜ್ಜಿಯ ಬರ್ತ್ಡೇ ಪಾರ್ಟಿ. ಆ ದಿನ ಟುನಿಯ ಮನೆಯಲ್ಲಿ ಬುಜ್ಜಿಗೆ ಬರ್ತ್ಡೇ ಪಾರ್ಟಿಗೋಸ್ಕರ ಡೆಕೋರೇಷನ್ ನಡೀತಾ ಇತ್ತು. ಆವಾಗ್ಲೇ ಬನ್ನುಗಿಳಿ ಒಂದು ಪಕೋಡ ಪ್ಯಾಕೆಟ್ನ ಇಟ್ಕೊಂಡು ಆ ಮನೆಗೆ ಓಡಿ ಬಂದ. ಹಲೋ ಬರ್ಡೇ ಗರ್ಲ್, ನಾಳೆ ನಿನ್ನ ಬರ್ಡೇ ಅಲ್ವಾ? ನಾಳೆ ಏನ್ ಸ್ಪೆಷಲ್ ಇದೆ? ಐಸ್ ಕ್ರೀಮಾ, ಬಿರಿಯಾನಿನಾ? ನೀವು ಏನೇನ್ ಮೆನು ಮಾಡ್ತೀರಾ ಅಂದ್ರೆ ನನ್ ಮೊದ್ಲೇ ನನ್ ಹೊಟ್ಟೆನ ಖಾಲಿ ಮಾಡಿ ಇಟ್ಕೋತೀನಲ್ವಾ? ಬುಜ್ಜಿ ಗುಬ್ಬಚ್ಚಿ ಕೋಪದಿಂದ, ಲೇ ಬನ್ನು, ಯಾವಾಗ ನೋಡಿದ್ರು ನಿಂದು ತಿನ್ನದೇ ಗೋಳ. ಮೊದ್ಲು ನಿನ್ ಕೈಯಲ್ಲಿರುವ ಪಕೋಡಾನ ಕೆಳಗಿಡು. ತಿಂದು ತಿಂದು ಹೇಗಾಗಿದ್ಯಾ ನೋಡು. ಫುಟ್ಬಾಲಿಗೆ ರೆಕ್ಕೆಗಳಿದ್ರೆ ಹೇಗಿರುತ್ತೋ ಹಾಗೆ ಇದೆಯಾ ನೀನು. ಚೋಟುಗಿಳಿ ಅಲ್ಲಿಗೆ ಬಂದು, ಹೌದು ಕಣೋ ಬನ್ನು, ಬುಜ್ಜಿ ಹೇಳಿದ್ದು ಕೂಡ ಸರಿನೇ. ನೀನ್ ತಿಂದು ತಿಂದು ದಪ್ಪ ಆಗಿದ್ಯಾ, ಸ್ವಲ್ಪ ಡಯಟ್ ಮಾಡು. ಒಟ್ಟು ಅಮ್ಮ, ನೀನು ಕೂಡ ಇವಾಗ ಬುಜ್ಜಿ ಜೊತೆ ಸೇರ್ಕೊಂಡಿದ್ದೀಯಾ? ನನ್ ಬಾಡಿ ಏನು ಮುನ್ಸಿಪಾಲ್ಟಿ ತೊಟ್ಟಿನ ಬೇಡ ಅಂದಾಗ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾನು. ಬುಜ್ಜಿ ಗುಬ್ಬಚ್ಚಿ ನಗುತ್ತಾ, ಲೇ ನೀನು ಕ್ಯೂಟ್ ಆಗಿ ಏನು ಇಲ್ಲ, ನೀನು ಫುಟ್ಬಾಲ್ ರೀತಿ ಇದೀಯಾ. ನಾಳೆ ನನ್ ಬರ್ಡೇಗೆ ಬರುವಾಗ ಊಟದ ವಿಚಾರ ಯೋಚನೆ ಮಾಡ್ಕೊಂಡ್ ಬರ್ಬೇಡ, ಆಮೇಲೆ ನಂಗೆ ಕೋಪ ಬಂದ್ಬಿಡುತ್ತೆ. ನಿನಗೆ ಸೂಪರ್ ಆಗಿರುವ ಸರ್ಪ್ರೈಸ್ ಗಿಫ್ಟ್ ತಗೊಂಬ. ಆದ್ರೆ ಅದ್ರಲ್ಲಿ ಫುಡ್ ಐಟಮ್ ಮಾತ್ರ ಇರಬಾರ್ದು. ನಾನು ಸ್ಟ್ರಿಕ್ಟ್ ಆದ ಡಯಟ್ ಅಲ್ಲಿ ಇದ್ದೀನಿ, ಆಯ್ತಾ? ಬನ್ನುಗೆ ಈಗ ಹಾಟ್ ಆಯ್ತು. ಓಹೋ, ನೀನು ನನ್ನನ್ನೇ ತಮಾಷೆ ಮಾಡ್ತಾ ಇದ್ದೀಯಾ? ಸರಿ ಸರಿ, ಇರು ಇರು, ನಾಳೆ ನಾನು ನಿನ್ಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ತಗೊಂಬರ್ತೀನಿ. ಯಾರು ಕೊಡದಂತಹ ಗಿಫ್ಟ್ ಅದು. ಆ ಗಿಫ್ಟ್ ನೋಡಿ ನೀನ್ ಶಾಕ್ ಆಗದಿದ್ರೆ ನನ್ನ ಹೆಸರು ಬನ್ನುವೇ ಅಲ್ಲ. ನೋಡೋಣ ನೋಡೋಣ, ನಿನ್ನ ಗಿಫ್ಟ್ ನೋಡಿ ನಾನೇಕೆ ಶಾಕ್ ಆಗ್ತೀನಿ. ಬನ್ನು ಆ ಪಕೋಡ ಪ್ಯಾಕೆಟ್ನ ತಗೊಂಡು ಮನೆಯಿಂದ ಹೊರಗಡೆ ಬಂದ. ಪಾಪ ಬನ್ನು ಅವನ ಮನ್ಸೊಳಗಡೆ, ನನ್ನನ್ನೇ ಫುಟ್ಬಾಲು ಅಂತೀಯ, ಇವಳಿಗೆ ಸರಿಯಾದ ಗಿಫ್ಟ್ನೇ ಕೊಡ್ಬೇಕು. ಇವಳ ಡಯಟ್ ಫುಡ್ಡಿಗೆ ಎದುರಾಗುವ ಯಾವ ಗಿಫ್ಟ್ ಕೊಡೋದು? ಎಸ್, ಐಡಿಯಾ. ಇವಳಿಗೆ ಹಾಗಲಕಾಯಿ ಕೊಡ್ತೀನಿ. ಇವಳಿಗೆ 1 kg ಹಾಗಲಕಾಯಿನ ತಗೊಂಡೋಗಿ ಗಿಫ್ಟ್ ಪ್ಯಾಕ್ ಮಾಡಿ ತಗೊಂಡೋಗಿ ಕೊಟ್ಬಿಡ್ತೀನಿ. ಅದನ್ನ ನೋಡಿ ಬುಜ್ಜಿ ಮುಖ ಪಟ್ ಅಂತ ಬದ್ಲಾಗ್ಬೇಕು. ಮಧ್ಯಾಹ್ನ 1 ಗಂಟೆ ಸಮಯ. ಅದು ಸಿಟಿಲಿರುವ ದೊಡ್ಡ ಗಿಫ್ಟ್ ಪ್ಯಾಕಿಂಗ್ ಶಾಪ್ ಅದು. ಅಲ್ಲಿಗೆ ಬನ್ನು ಹಾಗಲಕಾಯಿ ತಗೊಂಡು ಹೋದ. ಆಂಟಿ, ಈ ಗಿಫ್ಟಿಗೆ ಸೂಪರ್ ಆಗಿರುವ ರೆಡ್ ಕಲರ್ ವೆಲ್ವೆಟ್ ಕವರ್ನ ಹಾಕಿ, ಹಾಗೇನೆ ಗೋಲ್ಡನ್ ರಿಬ್ಬನ್ನ ಕಟ್ಟಿ. ಇದನ್ನ ಓಪನ್ ಮಾಡುವಾಗ ಇದ್ರೊಳಗೆ ಡೈಮಂಡ್ ನೆಕ್ಲೆಸ್ ಇದೆ ಅನ್ನುವಷ್ಟು ಫೀಲ್ ಆಗ್ಬೇಕು. ಏನು, ಹಾಗಲಕಾಯಿಗೆ ಕವರ್ನ ಹಾಕ್ಬೇಕಾ? ಸರಿಯಪ್ಪ, ಬೆಳಿಗ್ಗೆ ಅಷ್ಟೇ ಹಾರ್ಟ್ ಡಿಸೈನಲ್ಲಿ ಬಾಕ್ಸ್ ಬಂದಿದೆ. ನಿನ್ನ ಇಷ್ಟ ಪ್ರಕಾರ ನಾನು ಅದೇ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತೀನಿ. ಸರಿಯಾಗಿ ಆ ಸಮಯದಲ್ಲೇ ಆ ಶಾಪ್ಗೆ ಚಿಚುಕಾಗೆ ಬಂದ್ಲು. ಅವಳ ಕೈಯಲ್ಲಿ ಒಂದು ಫಾರಿನ್ ಬ್ರ್ಯಾಂಡ್ ಮೇಕಪ್ ಕಿಟ್ ಇತ್ತು. ಅದರ ಬೆಲೆ 5,000 ರೂಪಾಯಿ. ಆವಾಗ ಚಿಚುಕಾಗೆ ತುಂಬಾ ಓವರ್ ಆಕ್ಷನ್ ಮಾಡಿ, ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಒಂದು ಮೇಕಪ್ ಕಿಟ್ ಇದೆ. ಇದನ್ನ ನಾನು ಟೌನ್ನಿಂದ 5,000 ಕೊಟ್ಟು ತಗೊಂಡ್ಬಂದಿದ್ದೀನಿ. ನಾಳೆ ಬುಜ್ಜಿ ಬರ್ಡೇಗೆ ಹೋಗ್ತಾ ಇದ್ದೀನಿ. ಇದನ್ನ ಸೂಪರ್ ಆದ ಒಂದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕೊಡಿ. ನನ್ನ ಗಿಫ್ಟ್ನ ನೋಡಿದ ತಕ್ಷಣ ಎಲ್ಲರೂ ಶಾಕ್ ಆಗ್ಬೇಕು. ಇದನ್ನ ಸೂಪರ್ ಆಗಿರುವ ವೆಲ್ವೆಟ್ ರೆಡ್ ಕಲರ್ ಬಾಕ್ಸಿಗೆ ಹಾಕಿ ಗೋಲ್ಡನ್ ರಿಬ್ಬನ್ ಹಾಕಿ ಇದು ಸೂಪರ್ ಆಗಿ ಕಾಣ್ಬೇಕು. ಓ ಹೌದಾ, ಸರಿ ಸರಿ. ಬನ್ನು ಕೂಡ ಅದೇ ರೀತಿ ಪ್ಯಾಕ್ ಮಾಡಕ್ಕೆ ಹೇಳಿದಾನೆ. ಇಬ್ರಿಗೂ ಒಂದೇ ರೀತಿ ಪ್ಯಾಕ್ ಮಾಡ್ತೀನಿ. ಕೊಕ್ಕರೆ ಅಂಕಲ್ 2 ವೆಲ್ವೆಟ್ ಬಾಕ್ಸ್ಗಳನ್ನ ಹೊರಗಡೆ ತೆಗೆದ್ರು. ಅದರಲ್ಲಿ ಒಂದರಲ್ಲಿ ಬನ್ನು ತಗೊಂಡ್ ಬಂದ ಹಾಗಲಕಾಯಿ ಹಾಕಿದ್ರು, ಇನ್ನೊಂದರಲ್ಲಿ ಚಿಚು ತಗೊಂಡ್ ಬಂದ ಮೇಕಪ್ ಕಿಟ್ ಹಾಕಿ ಹಾಗೇನೆ ಪ್ಯಾಕ್ ಮಾಡಿ ಗೋಲ್ಡನ್ ರಿಬ್ಬನ್ನ ಕಟ್ಟಿಕೊಟ್ರು. ಇಬ್ರು ಕೂಡ ಅವ್ರವ್ರ ಗಿಫ್ಟ್ ಅನ್ನ ತಗೊಂಡು ಮನೆಗೆ ವಾಪಸ್ ಹೋದ್ರು. ಮರುದಿನ ಸಂಜೆ ಸಮಯ. ಟುನಿಯ ಮನೆ ಡೆಕೋರೇಷನ್ ಮಾಡಿದ್ರಲ್ಲಿ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಬುಜ್ಜಿಯ ಬರ್ತ್ಡೇ ಪಾರ್ಟಿಗೆ ಬಂದಿದ್ರು. ಬುಜ್ಜಿ ಅವರನ್ನೆಲ್ಲ ನೋಡಿ ತುಂಬಾನು ಸಂತೋಷ ಪಡ್ತಾ ಇದ್ಲು. ಹ್ಯಾಪಿ ಬರ್ಡೇ ಬುಜ್ಜಿ, ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಬೇಕು. ಥ್ಯಾಂಕ್ ಯು ಅಜ್ಜಿ. ಸರಿಯಾಗಿ ಆ ಸಮಯದಲ್ಲಿ ಚಿಚು ಕೂಡ ಆ ಬರ್ತ್ಡೇ ಪಾರ್ಟಿಗೆ ಬಂದು ಜಾಯ್ನ್ ಆದ್ಲು. ಚಿಚು ಅವಳು ತಗೊಂಡ್ ಬಂದ ಗಿಫ್ಟ್ ಪ್ಯಾಕ್ ಅನ್ನ ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಅಲ್ಲಿ ಇಟ್ಲು. ಬನ್ನು ಕೂಡ ಪಕ್ಕದಲ್ಲಿದ್ದ ಟೇಬಲ್ ಅಲ್ಲಿ ಇಟ್ಟ. 2 ಗಿಫ್ಟ್ಗಳು ಕೂಡ ನೋಡಕ್ಕೆ ಒಂದೇ ತರ ಇತ್ತು. ಆವಾಗ ಪಕ್ಷಿಗಳೆಲ್ರು ಕೂಡ ಕೇಕ್ ಕಟ್ ಮಾಡುವಾಗ ಹ್ಯಾಪಿ ಬರ್ತ್ಡೇ ಸಾಂಗ್ ಅನ್ನ ಹಾಡ್ತಾ ಇದ್ರು. ಎಲ್ಲರೂ ಕ್ಲಾಪ್ ಮಾಡಿ ಕೇಕ್ನ ಕಟ್ ಮಾಡ್ತೀವಿ. ಬುಜ್ಜಿ, ಬನ್ನುಗೆ ಕೇಕ್ ತಿನ್ಸು. ಇದ್ದಕ್ಕಿದ್ದಂತೆ ಕರೆಂಟ್ ಹೋಯ್ತು.
1 ನಿಮಿಷ ಕತ್ಲಾಗಿತ್ತು. ಅಯ್ಯೋ ಕರೆಂಟ್ ಹೋಯ್ತಲ್ವಾ, ಯಾರಾದ್ರೂ ಮೊಬೈಲ್ ಟಾರ್ಚ್ ಆನ್ ಮಾಡಿ. ಕತ್ಲಲ್ಲಿ ಯಾರೋ ಗೊತ್ತಿಲ್ಲದೆ ಆ ಟೇಬಲ್ಗೆ ಡಿಕ್ಕಿ ಹೊಡೆದಾಗ ಆ 2 ಬಾಕ್ಸ್ಗಳು ಕೂಡ ಜಾಗ ಬದಲಾಯ್ತು. ಆ ಬಾಕ್ಸ್ ಈ ಕಡೆ ಬಂತು, ಈ ಬಾಕ್ಸ್ ಆ ಕಡೆ ಹೋಗ್ಬಿಡ್ತು. ಬಾ, ಕರೆಂಟ್ ಬಂತು, ಇವಾಗ ಕೇಕ್ನ ತಿನ್ನಿ. ಎಲ್ರೂ ಕೇಕನ್ನ ತಿಂತಾ ಇದ್ರು. ಚಿಚುಕಾಗಿಗೆ ಇವಾಗ ಬಿಲ್ಡಪ್ ಕೊಡ್ಬೇಕಾಗಿರೋ ಸಮಯನೂ ಬಂತು. ಎಕ್ಸ್ಕ್ಯೂಸ್ ಮೀ, ಇವಾಗ ಕರೆಂಟ್ ಹೋಗಿ ಬಂತಲ್ವಾ, ಬೆವರಲ್ಲಿ ನನ್ ಮುಖ ಎಲ್ಲ ಸ್ವಲ್ಪ ಒಂಥರ ಆಗಿದೆ, ಸ್ವಲ್ಪ ನಾನು ಟಚ್ ಅಪ್ ಮಾಡ್ಕೋತೀನಿ. ಎಲ್ಲರೂ ನನ್ನ ಮೇಕಪ್ ಕಿಟ್ ನ ನೋಡಿ ಆಶ್ಚರ್ಯ ಪಡ್ತೀರಾ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ರೂ ಚಿಚುಕಾಗೆನ ನೋಡ್ತಾ ಇದ್ರು. ಆವಾಗ ಚಿಚುಕಾಗೆ ಆ ಟೇಬಲ್ ಮೇಲೆ ಇಟ್ಟಿದ್ದ ಗಿಫ್ಟ್ ಬಾಕ್ಸ್ ಅನ್ನ ತೆಗೆದ್ಲು. ಈ ವೆಲ್ವೆಟ್ ಪ್ಯಾಕೆಟ್ ನ ಕೈಯಲ್ಲಿ ಇಟ್ಕೊಳ್ಳಕ್ಕೇನೆ ಎಷ್ಟೊಂದು ಖುಷಿ ಆಗ್ತಾ ಇದೆ. ಇದ್ರೊಳಗಿರುವ ರೋಸ್ ಪೌಡರ್ ವಾಸನೆ ನನ್ ಮೂಗಿಗೆ ತಟ್ತಾ ಇದೆ. ಬನ್ನು ಕೇಕ್ ತಿಂದು ಚಿಚು ಹತ್ರ, ಆಂಟಿ, ಅದು ರೋಸ್ ಪೌಡರ್ ಅಲ್ಲ ಆಂಟಿ, ಬೇರೆ ವಾಸನೆ ಆಗಿರ್ಬೇಕು. ಪರವಾಗಿಲ್ಲ. ಚಿಚುಕಾಗಿ ತುಂಬಾ ಸ್ಟೈಲ್ ಆಗಿ ಕ್ಯಾಮ್ರಾಗ ಪೋಸ್ ಕೊಟ್ಕೊಂಡೆ ಅವಳು ಆ ಬಾಕ್ಸ್ ಅನ್ನ ಓಪನ್ ಮಾಡಿದ್ಲು. ಎಲ್ರೂ ಅದ್ರಲ್ಲಿ ಏನಿದೆ ಅಂತ ಇಣಕಿ ನೋಡಿದ್ರು. ಅವಾಗ ಚಿಚುಕಾಗಿ ಸ್ಟೈಲ್ ಆಗಿ ಕಣ್ ಮುಚ್ಕೊಂಡು, ಆಹಾ, ನನ್ನ ಮೇಕಪ್ ಕಿಟ್ಟು ಏನು ಇಷ್ಟೊಂದು ವೆಯ್ಟ್ ಆಗಿದೆ. ಚಿಚುಕಾಗಿ ಓಪನ್ ಮಾಡಿದಾಗ ಆ ಬಾಕ್ಸ್ ಅಲ್ಲಿ ಇದ್ದಿದ್ದು ಮೇಕಪ್ ಕಿಟ್ ಅಲ್ಲ, ಅದಕ್ಕೆ ಬದಲು ಹಸಿರಾಗಿ ಮುಳ್ಳು ಮುಳ್ಳಾಗಿರುವ ಹಾಗಲ್ಕಾಯಿ. ಆದ್ರೆ ನೋಡಿ ಚಿಚು ಮಾತ್ರ ಅಲ್ಲ, ಅಲ್ಲಿದ್ದವರು ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಬನ್ನು ಮನ್ಸೊಳಗಡೆ ನಗಾಡ್ಕೊಂಡು ಸ್ಕೋರ್ ಮಾಡಕ್ಕೆ ಶುರು ಮಾಡ್ದ. ಏನಂಟಿ, ಎಲ್ಲರೂ ಕಾಸ್ಟ್ಲಿ ಆದ ಪೌಡರ್ ನ ಮುಖಕ್ಕೆ ಹಾಕೋತಾರೆ, ಆದ್ರೆ ನೀವು ಹಾಗಲ್ಕಾಯಿನ ತಗೊಂಬಂದು ಅದ್ನ ಮುಖಕ್ಕೆ ಹಾಕೋತೀನಿ ಅಂತ ಹೇಳ್ತಿದ್ದೀರಾ. ಇದೇನಾ ನಿಮ್ಮ 5,000 ಬೆಲೆ ಇರುವ ಮೇಕಪ್ ಕಿಟ್ಟು? ನಂಗೆ ನಗು ಬರ್ತಿದೆ. ಇದನ್ನೇ ನೀವ್ ಹಾಕೊಳ್ಳೋದಾ? ಅದಕ್ಕೇನೆ ನಿಮ್ ಮುಖ ಇಷ್ಟೊಂದ್ ಸುಂದರವಾಗಿರೋದಾ? ಚಿಚ್ಚು, ಸಿಟಿಯಲ್ಲಿ ಎಲ್ಲರೂ ಹಾಗಲ್ಕಾಯಿ ಪೇಸ್ಟ್ ನ ಮುಖಕ್ಕೆ ಹಾಕೋತಾರಾ? ಅದ್ರಿಂದನೇ ಎಲ್ಲರ ಮುಖ ಆ ರೀತಿ ಇರೋದಾ? ಪರಾಗಿದೆ ನಿನ್ನ ಬ್ಯೂಟಿ ಸೀಕ್ರೆಟ್. ಹೌದು ಚಿಚ್ಚು, ಈ ಹಾಗಲ್ಕಾಯಿ ಪೇಸ್ಟ್ ನ ಮುಖಕ್ಕೆ ಹಾಕೊಂಡ್ರೆ ಅಂದ ಬರುತ್ತೋ ಇಲ್ವೋ, ಆದ್ರೆ ಯಾರಾದ್ರೂ ಈ ಮುಖನ ನೋಡಿದ್ರೆ ಇಲ್ಲಿಂದ ಭಯಪಟ್ಟು ಓಡೇ ಹೋಗ್ಬಿಡ್ತಾರೆ. ಚಿಚುಗೆ ಏನು ಅರ್ಥ ಆಗ್ಲಿಲ್ಲ. ಅವಳು ಆ ಹಾಗಲ್ಕಾಯನ್ನೇ ನೋಡ್ತಾ ಇದ್ಲು. ಆವಾಗ ಚಿಚು ತುಂಬಾ ಕೋಪದಿಂದ, ಅಯ್ಯಯ್ಯೋ, ಎಲ್ಲಿ ನನ್ನ ಪ್ಯಾರಿಸ್ ಮೇಕಪ್ ಕಿಟ್? ಏನಿದು ಹಾಳಾದ ಹಾಗಲ್ಕಾಯಿ ಇಲ್ಲಿ ಬಂದ್ ಕೂತಿದೆ. 5,000 ಮೇಕಪ್ ಕಿಟ್ ಏನಾಯ್ತು? ಇದು ನನ್ನ ಬಾಕ್ಸ್ ಅಲ್ಲ, ನನ್ನ ಬಾಕ್ಸ್ ನ ಯಾರೋ ಕಳ್ಳತನ ಮಾಡಿದ್ದಾರೆ. ಏನ್ ಚಿಚ್ಚು ಮಾತಾಡ್ತಾ ಇದೀಯಾ? ನಿನ್ ಬಾಕ್ಸ್ ಅಲ್ಲ ಅಂದ್ರೆ ನೀನೇ ಯಾಕೆ ಓಪನ್ ಮಾಡಿದ್ದು? ಅಯ್ಯಯ್ಯೋ, ನನ್ ತಂದ ಬಾಕ್ಸೇ ಬೇರೆ, ಯಾರೋ ನನ್ ಬಾಕ್ಸ್ ನ ಬದಲಾಯಿಸಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನನ್ ಮೇಕಪ್ ಕಿಟ್ ಎಲ್ಲಿಗೋಯ್ತಪ್ಪ? ಎಲ್ರೂ ಚಿಚು ಮಾಡೋದನ್ನ ನೋಡಿ ನಗಾಡ್ತಾ ಇದ್ದಾಗ ಬುಜ್ಜಿ ಗುಬ್ಬಚ್ಚಿ ಬನ್ನು ಗಿಫ್ಟ್ ಅನ್ನ ಓಪನ್ ಮಾಡ್ಬೇಕಂತ ಅಂದ್ಕೊಂಡ್ಲು. ಬನ್ನು, ಪಾಪ ಚಿಚ್ಚು ಆಂಟಿಗೆ ಯಾರೋ ಮೋಸ ಮಾಡಿ ಈ ಗಿಫ್ಟ್ ನ ಕೊಟ್ಬಿಟ್ಟಿದ್ದಾರೆ. ಸರಿ, ನೀ ನನ್ಗೆ ಡಯಟ್ ಫುಡ್ ತರ್ತೀನಿ ಅಂತ ಹೇಳ್ದೆ ಅಲ್ವಾ, ನಾನಿವಾಗ ಗಿಫ್ಟ್ ನ ಓಪನ್ ಮಾಡ್ತೀನಿ. ಬನ್ನು ಗಿಳಿ ನಗುತ್ತಾ, ಬುಜ್ಜಿ ಓಪನ್ ಮಾಡು, ನಾನು ನಿನಗೋಸ್ಕರ ತುಂಬಾ ಸ್ವೀಟ್ ಆಗಿರುವ ಗಿಫ್ಟ್ ನ ತಂದಿದ್ದೀನಿ. ಇದನ್ನ ಓಪನ್ ಮಾಡಿ ಎಲ್ರಿಗೂ ಸರ್ಪ್ರೈಸ್ ಕೊಡು. ಬುಜ್ಜಿ ಗುಬ್ಬಚ್ಚಿ ಟೇಬಲ್ ಮೇಲೆ ಇಟ್ಟಿದ್ದ ಆ ವೆಲ್ವೆಟ್ ಬಾಕ್ಸ್ ಅನ್ನ ಹೊರಗಡೆ ತೆಗೆದ್ಲು. ಆವಾಗ ಬನ್ನು ಬುಜ್ಜಿ ಹಾಗಲ್ಕಾಯಿನ ನೋಡಿ ಶಾಕ್ ಆಗೋದನ್ನ ವಿಡಿಯೋ ತೆಗಿಬೇಕು ಅಂತ ಕ್ಯಾಮ್ರಾದಲ್ಲಿ ವಿಡಿಯೋ ಆನ್ ಮಾಡಿದ್ದ. ಆದ್ರೆ ಬುಜ್ಜಿ ಆ ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಅದ್ರಲ್ಲಿ ಇದ್ದಿದ್ದು ಹಾಗಲ್ಕಾಯಿ ಅಲ್ಲ, ಫಾರಿನ್ ಬ್ರ್ಯಾಂಡ್ ಅಲ್ಲಿ ಇದ್ದ ಒಂದು ಹೊಸ ಮೇಕಪ್ ಕಿಟ್. ಅದನ್ನ ನೋಡಿ ಬುಜ್ಜಿಗೆ ತುಂಬಾನೇ ಇಷ್ಟ ಆಯ್ತು. ಬುಜ್ಜಿ ಆ ಮೇಕಪ್ ಕಿಟ್ ನ ನೋಡಿ ಆಶ್ಚರ್ಯದಿಂದ, ವಾವ್ ಬನ್ನು, ನೀನ್ ನನಗೋಸ್ಕರ ಇಷ್ಟೊಂದು ಕಾಸ್ಟ್ಲಿ ಆದ ಮೇಕಪ್ ಕಿಟ್ ನ ತಂದಿದೀಯಾ? ನಾನು ನನ್ನ ಲೈಫ್ ಅಲ್ಲಿ ಇಷ್ಟು ಕಾಸ್ಟ್ಲಿ ಆದ ಮೇಕಪ್ ಕಿಟ್ ನ ನೋಡ್ಲೇ ಇಲ್ಲ. ಇನ್ನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ, ನನ್ನ ಡಯಟ್ ಫುಡ್ ಮೇಲೆ ನಿನ್ಗೆ ಎಷ್ಟೊಂದು ನಂಬಿಕೆ. ಬನ್ನುಗೆ ಏನು ಅರ್ಥ ಆಗ್ಲಿಲ್ಲ. ಅವನು ತುಂಬಾನೇ ಶಾಕ್ ಆದ. ಕೈಲಿದ್ದ ಫೋನ್ ಕೆಳಗಡೆ ಬಿದ್ದೋಯ್ತು. ಏನು ಮೇಕಪ್ ಕಿಟ್ಟ? ನಾನು ನಿನ್ಗೋಸ್ಕರ ತಂದಿದ್ದು ಹಾಗಲ್ಕಾಯಿ ತಾನೆ? ಯಾರಪ್ಪ ನಾನ್ ತಂದ ಗಿಫ್ಟ್ ಅಲ್ಲಿ ಈ ರೀತಿ ಮೇಕಪ್ ಕಿಟ್ ನ ಇಟ್ಟು ಪ್ಯಾಕ್ ಮಾಡಿದ್ದು? ಆವಾಗ ಚಿಚುವಿನ ದೃಷ್ಟಿ ಬುಜ್ಜಿ ಕೈಲಿದ್ದ ಮೇಕಪ್ ಕಿಟ್ ಮೇಲೆ ಹೋಯ್ತು. ಅದನ್ನೇ ಅವಳು ಪ್ಯಾಕ್ ಮಾಡಕ್ಕೆ ಹೇಳಿದ್ಲು. ಅಯ್ಯೋ, ಆ ಮೇಕಪ್ ಕಿಟ್ಟು ನಂದು. ಕರೆಂಟ್ ಹೋದಾಗ ಗಿಫ್ಟ್ ಬದಲಾಗಿದೆ. ನಂದು ಮೇಕಪ್ ಕಿಟ್ಟು. ನಮ್ಮ ಇಬ್ರ ಬಾಕ್ಸ್ ಒಂದೇ ರೀತಿ ಇರೋದ್ರಿಂದ ಈ ರೀತಿ ಬದಲಾವಣೆ ಆಗಿದೆ. ಆವಾಗ ಬುಜ್ಜಿಯ ಮೇಕಪ್ ಬಾಕ್ಸ್ ಅನ್ನ ಹಿಡ್ಕೊಂಡು, ಆಂಟಿ, ಬನ್ನು ನನಗೋಸ್ಕರ ಮೇಕಪ್ ಕಿಟ್ ನ ತಂದಿದ್ದಾನೆ. ಇದನ್ನ ನಾನು ಕೊಡೋದಿಲ್ಲ, ಅವನು ನನಗೋಸ್ಕರ ತಂದಿದ್ದು. ಇದು ನನ್ನ ಬರ್ಡೇ ಗಿಫ್ಟ್, ನಾನ್ ಕೊಡೋದಿಲ್ಲ. ಇಲ್ಲಿ ನೋಡು ಬನ್ನು, ಇದು ನನ್ನ ಗಿಫ್ಟ್. ಆ ಬನ್ನುವಿಗೆ ಈ ರೀತಿ ಚಿನ್ನ ತಗೊಂಡು ಗಿಫ್ಟ್ ಮಾಡುವಷ್ಟು ಯೋಗ್ಯತೆ ಎಲ್ಲಿದೆ? ಗಿಫ್ಟ್ ಬಾಕ್ಸ್ ನ ಕೊಡು, ಇಲ್ಲದಿದ್ರೆ ನಾನ್ ಸತ್ತೋಗ್ತೀನಿ. ಆವಾಗ ಬನ್ನು ಸ್ವಲ್ಪ ಸುಧಾರಿಸ್ಕೊಂಡು ಕಾಮಿಡಿ ಮಾಡುತ್ತಾರ, ನಿಲ್ಲಿ, ಏನ್ ಮಾತಾಡ್ಬೇಡಿ. ಒಮ್ಮೆ ಗಿಫ್ಟ್ ನ ಕೊಟ್ಮೇಲೆ ಮತ್ತೆ ತಿರುಗಿಸಿ ಕೇಳ್ಬಾರ್ದು ಆಂಟಿ.
ಆಂಟಿ, ಆ ಹಾಗಲಕಾಯಿ ಏನು ವೇಸ್ಟ್ ಆಗಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ಅದರಿಂದ ಮುಖವನ್ನು ಫೇಶಿಯಲ್ ಮಾಡಿ ನಿಮ್ಮ ಮುಖ ನೋಡ್ಲಿಕ್ಕೆ ಗ್ಲೋ ಆಗಿರುತ್ತೆ. ಜ್ಯೂಸ್ ಮಾಡಿ ಕುಡೀರಿ, ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಪಾಪ ಚಿಚುಕಾಗೆ ತುಂಬಾ ಬೇಜಾರಿಂದ ಏ ಬನ್ನು, ನನ್ನ ಹಾಗಲಕಾಯಿ ಜೊತೆ ಕೊಂದಿದ್ಯಲ್ವಾ ಕಣೋ. ನನ್ನ 5,000 ಮೇಕಪ್ ಕಿಟ್ ಎಲ್ಲ ಹಾಳಾಯ್ತು. ನಾನಿನ್ನು ಬದುಕದೇ ಇಲ್ಲ. ಮಹಿ ನಗುತ್ತಾ ಚಿಚ್ಚು ಅಳ್ಬೇಡ. ಎಲ್ಲರ ಮುಂದೆ ಶೋ ತೋರ್ಸ್ಬೇಕು ಅಂತ ನೀನ್ ಯೋಚನೆ ಮಾಡಿದ್ರೆ ಹೀಗೇನೆ ಆಗೋದು. ಇವತ್ತು ಈ ಹಾಗಲಕಾಯಿನ ತಗೊಂಡೋಗು. ನಾಳೆ ಬುಜ್ಜಿ ಜೊತೆ ಹೋಗಿ ಸ್ವಲ್ಪ ಬೇಡ್ಕೊಂಡ್ರೆ ಪೌಡರ್ ಕೊಡ್ತಾಳೆ. ಚಿಚ್ಚು, ಬನ್ನು ಡಯಟ್ ಗಿಫ್ಟ್ ಅಂತ ಹೇಳ್ದಾಗನೇ ನನಗ್ ಗೊತ್ತಾಯ್ತು ಅವನು ಹಾಗಲಕಾಯಿ ತಗೋಬರೋದು ಅಂತ. ಆದ್ರೆ ಇದು ಗಾಡ್ ಗಿಫ್ಟ್ ನಿಂಗೆ. ಎಲ್ರೂ ಜೋರಾಗಿ ನಗಾಡಿದ್ರು. ಬುಜ್ಜಿಯ ಮೇಕಪ್ ಕಿಟ್ ನ ನೋಡಿ ತುಂಬಾನೇ ಸಂತೋಷ ಪಟ್ಲು. ಬನ್ನು ಬರೀ 50 ರೂಪಾಯಿಗೆ ಅಷ್ಟು ಕಾಸ್ಟ್ಲಿಯಾದ ಮೇಕಪ್ ಕಿಟ್ ಕೊಟ್ಟಿದ್ದನ್ನ ನೋಡಿ ತುಂಬಾನು ಸಂತೋಷಪಟ್ಟ. ಪಾಪ ಚಿಚುಕಾಗೆ ಮಾತ್ರ ಏನು ಮಾಡಕ್ಕಾಗದೆ ನಿಂತ್ಕೊಂಡಿದ್ಲು.